ಹಾಯ್ ಎಲ್ರಿಗೂ ನಮಸ್ತೆ. ಇದು ನಮ್ಮ ಹೊಸ ಚಾನಲ್ NC ಕಪಲ್ ಅಂತ. ಈ ಒಂದು ಚಾನಲ್ನಲ್ಲಿ ಇವತ್ತಿಂದ ನಾವು ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬಜರಂಗಿ ಮೆಲೋಡಿಸ್ ಗಂಗಾವತಿ ಆ ಚಾನಲ್ಗೆ ಎಷ್ಟು ನೀವು ಸಪೋರ್ಟ್ ಮಾಡಿದ್ರೆ ಅಷ್ಟೇ ಸಪೋರ್ಟ್ನ ಈ ಚಾನಲ್ಗೂ ಕೂಡ ಮಾಡಿ. ಸೊ ಇವತ್ತು ನ್ಯೂ ಇಯರ್ 2025. ಇವತ್ತಿನ ಒಂದು ವಿಶೇಷತೆ, ಒಂದು ನೆನಪಿರುತ್ತೆ ಅಂತೇಳಿ ಇವತ್ತಿಂದ ಕಂಟಿನ್ಯೂಸ್ ಆಗಿ ಈ ಒಂದು ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಮ್ಮ NC ಕಪಲ್ ಚಾನಲ್ನಲ್ಲಿ. ಹಾಗೆಯೇ ಇವತ್ತಿನ ವ್ಲಾಗ್ನ ವಿಶೇಷತೆ ಏನು ಅಂತಂದರೆ, ನಮ್ಮ ಕನಕಗಿರಿಯ ಲೋಕಲ್ ಚಾನಲ್ ಆದಂಥ ACN ಚಾನಲ್ ಹಾಗೂ ನಮ್ಮ ಭಜರಂಗಿ ಸಿಂಗಿಂಗ್ ಕರೋಕೆ ಸ್ಟುಡಿಯೋ ಕನಕಗಿರಿ ಇವರ ಒಂದು ಸಹಯೋಗದಲ್ಲಿ ಒಂದು ಕಾರ್ಯಕ್ರಮನ ಇವತ್ತಿಂದ ನಾವು ಶುರು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ನಮ್ಮ ACN ಚಾನಲ್ನಲ್ಲಿ ಪ್ರಸಾರ ಆಗುತ್ತೆ. ಈ ಒಂದು ಕಾರ್ಯಕ್ರಮದ ವ್ಲಾಗ್ ಇದಾಗಿರುತ್ತೆ. ಸೊ ಬನ್ನಿ ನೋಡೋಣ ಇವತ್ತು ಏನೇನೆಲ್ಲ ಆಯಿತು ಅಂತ ಹೇಳಿ. ಸೊ ಇವತ್ತು ಬೆಳಗ್ಗೆಯಿಂದನೇ ನಾವು ಶೂಟ್ ಪ್ರಾರಂಭ ಮಾಡಿದ್ವಿ. ಬೆಳಗ್ಗೆಯಿಂದ ಕ್ಯಾಮ್ರಾ ಎಲ್ಲ ಸೆಟ್ಟಿಂಗ್ ಮಾಡಿಬಿಟ್ಟು, ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಾರರಿಗೂ ಒಂದು ಅವಕಾಶ ಇರುತ್ತೆ. ಯಾರಾದರೂ ಹಾಡು ನಮಗೆ ಹಾಡಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಸರಿಯಾದಂತಹ ಸೂಕ್ತವಾದಂತಹ ವೇದಿಕೆ ಸಿಕ್ಕಿರೋದಿಲ್ಲ. ಅಂಥವ್ರಿಗೆ ಇದೊಂದು ಸದಾವಕಾಶ, ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಆ ಒಂದು ಕಾರ್ಯಕ್ರಮದ ನಿರೂಪಣೆ ಈಗ ನಾನು ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ. ನಮ್ಮ ACN ಚಾನಲ್ನಲ್ಲಿ ಹೊಸ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರತಿಭೆಗಳು, ನೀವು ನಿಮ್ಮ ಕಲೆಯನ್ನು ಯಾರು ಗುರುತಿಸಿಲ್ಲ ಅಂತ ಬೇಜಾರಾಗಿದ್ರೆ, ಈ ಒಂದು ಸುವರ್ಣ ವೇದಿಕೆ ನಿಮಗೋಸ್ಕರ ಒಂದು ಅದ್ಭುತವಾದ ಅವಕಾಶವನ್ನ ನಮ್ಮ ACN ಚಾನಲ್ ಹಾಗೂ ಬಜರಂಗಿ ಸಿಂಗಿಂಗ್ ಕರೋಕೆ ಸ್ಟುಡಿಯೋ ಒಂದು ಸಂಯೋಗದಲ್ಲಿ ಒಂದು ಅದ್ಭುತವಾದ ವೇದಿಕೆಯನ್ನ ಕಲ್ಪಿಸಿಕೊಡ್ತಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನ, ನಿಮ್ಮ ಒಂದು ಕಲೆಯನ್ನ ನಮ್ಮ ACN ಚಾನಲ್ ನಲ್ಲಿ ಹಲವಾರು ಜನಗಳಿಗೆ ಪರಿಚಯಿಸಿದ್ರೆ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಸೊ ಈ ರೀತಿಯಾಗಿ ನಮ್ಮ ಒಂದು ಕಾರ್ಯಕ್ರಮ ಶುರು ಆಯಿತು. ಹೊಸ ವರ್ಷಕ್ಕೆ ಒಂದು ಹೊಸ ಕಾರ್ಯಕ್ರಮ, ಒಂದು ಹೊಸ ಪ್ರಯತ್ನ ನಮ್ಮ ಕಡೆಯಿಂದ ಕೂಡ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ಈ ಒಂದು ಕಾರ್ಯಕ್ರಮನ ನೀವು ACN ಚಾನಲ್ನಲ್ಲಿ ವೀಕ್ಷಣೆ ಮಾಡ್ಬೋದು. ಹಾಗೆಯೇ ತಮಗೂ ಕೂಡ ಹಾಡಬೇಕು ಅಂತ ಇಷ್ಟ ಇದ್ದರೆ ಖಂಡಿತವಾಗಿಯೂ ನಮ್ಮ ಭಜರಂಗಿ ಸಿಂಗಿಂಗ್ ಕರೋಕೆ ಸ್ಟುಡಿಯೋ ಕನಕಗಿರಿಗೆ ತಾವು ವಿಸಿಟ್ ಮಾಡ್ಬೋದು. ತಮಗೂ ಕೂಡ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವೇದಿಕೆ, ಈ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನಕಗಿರಿಯ ಒಂದು ತಹಶೀಲ್ದಾರ್ ದಂಡಾಧಿಕಾರಿಗಳಾದಂತಹ ವಿಶ್ವನಾಥ್ ಸರ್ ಅವರು ಕೂಡ ಆಗಮಿಸಿ ಚಾಲನೆಯನ್ನು ನೀಡಿದರು. ಆ ಒಂದು ವಿಡಿಯೋವನ್ನು ನಿಮಗೆ ಮುಂದಿನ ಒಂದು ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ನಮ್ಮ ಹೊಸ ವರ್ಷದ ದಿನ, ಮೊದಲನೇ ದಿನ ಬಹಳಷ್ಟು ಬ್ಯುಸಿ ಆಗಿದ್ದು ಕೂಡ ನನಗೂ ತುಂಬ ಒಂಥರ ಮನಸ್ಸಿಗೆ ಖುಷಿ ಆಯಿತು. ಸರ್, ತಮ್ಮ ಹೆಸರು? ಎಲ್ಲಿಂದ ಬಂದಿರ ತಾವು? ಕನಕಗಿರಿಯಿಂದ. ಇಲ್ಲಿ ಲೋಕಲ್. ಓಕೆ, ಏನ್ ಮಾಡ್ತಾ ಇದ್ರಿ ಸರ್ ತಾವು? ಹೌದಾ, ಗಾರೆ ಕೆಲಸ ಮಾಡ್ತಾ ಇದ್ದೀರಾ? ಹಾಡುವುದಂದ್ರೆ ಇಷ್ಟನಾ ತಮ್ಗೆ? ಹೌದಾ, ಮುಂಚೆ ಎಲ್ಲಾದ್ರೂ ಹಾಡಿದ್ರ? ಎಲ್ಲಾದ್ರೂ ವೇದಿಕೆಗಳಲ್ಲಿ ಹಾಡಿದ್ರ? ಓಕೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಹಾಡನ್ನು ತಾವು ಮಾಡ್ತಾ ಇದ್ದೀರಾ? ಓಕೆ, ಸೂರ್ಯವಂಶ ಚಿತ್ರದ ಒಂದು ಸೂಪರ್ ಹಿಟ್ ಗೀತೆಯನ್ನು ಅಣ್ಣವರಿಗೆ ಹಾಡ್ತಾ ಇದ್ದಾರೆ. ಸೊ ಕೇಳೋಣ ಅವರ ಒಂದು ಧ್ವನಿಯಲ್ಲಿ. SPB ಸರ್ ಅವರು ಹಾಡಿದರೆ ಒಂದು ಗೀತೆಯನ್ನ. ಹೀಗೆ ನನ್ನ ನಿರೂಪಣೆ ಹಾಗೂ ನನ್ನ ಗಾಯನದ ಜೊತೆಯಲ್ಲೇ ನಮ್ಮ ಕ್ಯಾಮ್ರಾಮನ್ ಶ್ರೀನಿವಾಸ್ ಅವ್ರ ಜೊತೆಗೆ, ಹಾಗೆ ನಮ್ಮ ಈ ಕಾರ್ಯಕ್ರಮದ ಎಲ್ಲ ಒಂದು ರೂವಾರಿ ಅಥವಾ ರಾಯಭಾರಿ ನಮ್ಮ ನರ್ಸು ಹುಗಾರ್ ಅವರು ನಿರ್ದೇಶಕರು, ಈ ಒಂದು ಕಾರ್ಯಕ್ರಮದ ಒಂದು ನಿರ್ದೇಶಕರು, ಅವರ ಜೊತೆಗೆ ನಮ್ಮ ಇವತ್ತಿನ ಒಂದು ದಿನ ಹೋಗ್ತಾ ಇದೆ. ಇದಾದ ಮೇಲೆ ನಾವು ಆ್ಯಕ್ಚುಲಿ ನಾವು ಮೊದಲೇ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಬೇಕಂತ ಹೇಳಿ ತಹಶೀಲ್ದಾರ್ ಸರ್ ಕಡೆ ಬಂದಿದ್ವಿ. ಆ ಒಂದು ವಿಡಿಯೋನ ಈಗ ನಿಮಗೆ ತೋರಿಸ್ತೀನಿ. ನಾನು ಮತ್ತು ನಮ್ಮ ಈ ಒಂದು ಪ್ರೋಗ್ರಾಮ್ ಡೈರೆಕ್ಟರ್ ನರ್ಸು ಸರ್ ಅವರು, ನಮ್ಮ ಕನಕಗಿರಿಯ ದಂಡಾಧಿಕಾರಿಗಳು ಅಥವಾ ತಹಶೀಲ್ದಾರ್ ಅಂತ ಏನು ಹೇಳ್ತೀವಿ, ಸೊ ಅವ್ರಿಗೆ ಇನ್ವೈಟ್ ಮಾಡಬೇಕು ಅಂಥೇಳಿ ಬಂದಿದ್ವಿ. ಆ ಒಂದು ವೀಡಿಯೋಸ್ನ ನಿಮಗೆ ಈಗ ತೋರಿಸ್ತೀನಿ, ಬನ್ನಿ. ಸೊ ಇಲ್ಲಿ ಆಫೀಸಿಗೆ ಬಂದ್ವಿ. ಸರ್ಗೆ ಹೇಳಿ ಇನ್ವೈಟ್ ಮಾಡಿ ಬಂದ್ವಿ. ಸರ್ ಬಂದರು.
ಬಂದುಬಿಟ್ಟು ರಿಬ್ಬನ್ ಎಲ್ಲ ಕಟ್ ಮಾಡಿ ಈ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದರು. ಅಷ್ಟೇ ಅಲ್ಲದೆ ಅಲ್ಲಿ ಹೋದ್ಮೇಲೆ ಯಾವುದೇ ರೀತಿ ಒಂದು ಎಂಕರೇಜ್ ಮಾಡಿದರು, ನಮಗೆ ಫುಲ್ ಬೇಜಾರೇನು ಮಾಡ್ಕೊಳ್ಳಿಲ್ಲ ಅಥವಾ ಏನೋ ಒಂದು ನೆಗ್ಲೆಕ್ಟ್ ಮಾಡಲಿಲ್ಲ. ಎಂಕರೇಜ್ ಮಾಡಿಬಿಟ್ಟು ಬಂದು ರಿಬ್ಬನ್ ಕಟ್ ಮಾಡಿ ಪ್ರೋತ್ಸಾಹ ನೀಡಿದರು. ಸೊ ಈಗ ನೀವು ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ ರಿಬ್ಬನ್ ಕಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ನಮ್ಮ ACN ಚಾನಲ್ ಹಾಗೂ ನಮ್ಮ ಭಜರಂಗಿ ಸಿಂಗಿಂಗ್ ಕರೋಕೆ ಸ್ಟುಡಿಯೋ ಇವರ ಸಂಯೋಗದ ಈ ಒಂದು ಹೊಸ ವರ್ಷದ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವುದಕ್ಕೋಸ್ಕರ ನಮ್ಮ ಕನಕಗಿರಿಯ ತಹಶೀಲ್ದಾರ್ ಸರ್ ಆದಂತಹ ನಮ್ಮ ವಿಶ್ವನಾಥ್ ಬೋರ್ಡಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈಗ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದು ಚಪ್ಪಳೆ ಸರ್. ನಮಸ್ತೆ ಸರ್. ಮತ್ತು ನಮ್ಮ ಶ್ರೀನಿವಾಸ್ ಅವರೇ, ಈ ಒಂದು ಚಾನಲ್ನಲ್ಲಿ ನಮಗೆ ಈ ರೀತಿಯಾಗಿ ಹೊಸದಾಗಿ ಏನು ತಾವು ಮಾಡ್ತಾ ಇರತಕ್ಕಂಥ ಒಂದು ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದು ತುಂಬಾ ಖುಷಿ ಆಗ್ತಾ ಇದೆ. ಈ ಕನಗಿರಿ ತಾಲೂಕಿನಾದ್ಯಂತ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ಲರೂ ಒಂದು ಕರೋಕೆ ಸ್ಟುಡಿಯೋ ಇರ್ಬೋದು, ಬೇರೆ ಬೇರೆ ಒಂದು ಹವ್ಯಾಸಿ ಒಂದು ಪ್ರತಿಭೆಗಳು ಇಲ್ಲಿ ಬಹಳ ಜನ ಇದ್ದಾರೆ, ನಾನು ನೋಡಿದ್ದೇನೆ. ಅದರಲ್ಲಿ ನಮ್ಮ ಕನಗಿರಿಯ ನಮ್ಮ ಕರಿಬಸವರಾಗಿರ್ಬೋದು, ಉಳಿಕೆಲ್ಲ ಮಿತ್ರರು ಆಡ್ತಾ ಇರ್ತಾರೆ, ನೋಡ್ತಾ ಇದ್ದೀನಿ. ನಾನು ಕೂಡ ಸ್ವಲ್ಪ ಅವಾಗ ಹಾಡು ಆಡ್ತಿರ್ತೀನಿ. ಅದೊಂದು ಹಾಡಿನ ಒಂದು ಎಲ್ಲರಿಗೂ ಒಂದು ಮೆಲುಕು ಹಾಕಿದ್ರೆ ಸ್ವಲ್ಪ ನಮ್ಮ ಕೆಲಸದಲ್ಲಿ ಇನ್ನೊಂದು ಸ್ಫೂರ್ತಿನೂ ಬರುತ್ತೆ. ಆಮೇಲೆ ಎಲ್ಲರಿಗೂ ಒಂದು ಚೇತನ ಮಾಡ್ತಾ ಅಂತ ಹೇಳ್ತಾ ಈ ಒಂದು ಚಾನಲ್ಗೆ ಒಳ್ಳೆಯದಾಗಲಿ, ಹಿಂದಿನ ದಿನಮಾನಗಳಲ್ಲಿ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಮಾತನ್ನು ಮಾಡ್ತಾರೆ. ನೀವು ಅವಾಗ್ಲೇ ಹೇಳಿದ್ರಿ, ಹಾಡು ಅಂದ್ರೆ ನನಗೂ ಕೂಡ ಇಷ್ಟ. ಕೆಲಸದ ಒತ್ತಡದಲ್ಲಿ ಆ ಒಂದು ಒತ್ತಡವನ್ನ ಮರಿಬೇಕು ಅಂತ ನಾನು ಆಗ ಹಾಡುಗಳನ್ನ ಕೇಳ್ತಾ ಇರ್ತೀರಿ, ಗುಣಗ್ತಾ ಇರ್ತೀರಿ ಅಂತ ಹೇಳಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನಿಮ್ಮ ಮುಖಾಂತರ ಸಿಗ್ಲಿ ಅಂತ ನಮ್ದು ಒಂದು ಹಂಬಲ ಸರ್. ಒಂದು ಹಾಡನ್ನ ಹಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಕೇಳ್ಕೊಳ್ತೀನಿ. ಈಗ ಸರ್ ಅವರು ಒಂದು ಹಾಡನ್ನ ತಮ್ಮೆಲ್ಲರಿಗೋಸ್ಕರ ಪ್ರಸ್ತುತ ಪಡಿಸ್ತಾ ಇದ್ರೆ, ಒಂದು ಭಕ್ತಿ ಗೀತೆಯನ್ನ, ರಾಯರ ಒಂದು ಗೀತೆಯನ್ನ ಹಾಡ್ತಾ ಇದ್ರೆ, ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಗೀತೆಯನ್ನ ಕೇಳೋಣ ವೀಕ್ಷಕರು. ಸೊ ಈ ರೀತಿಯಾಗಿ ಸರ್ ಬಂದರು, ರಿಬ್ಬನ್ ಕಟ್ಟಿಂಗ್ ಎಲ್ಲ ಮಾಡಿ ಒಂದು ಹಾಡನ್ನು ಕೂಡ ಹಾಡಿ ನಮಗೆಲ್ಲ ತುಂಬ ಎಂಕರೇಜ್ ಮಾಡಿಬಿಟ್ಟು ಈ ಒಂದು ಕಾರ್ಯಕ್ರಮನ ಶುರು ಮಾಡಿ ಹೋದರು. ಇದಾದ ಮೇಲೆ ಅವ್ರಿಗೊಂದು ಪ್ರೀತಿಯಿಂದ ಒಂದು ಸಣ್ಣ ಸನ್ಮಾನ ಕೂಡ ನಮ್ಮೆಲ್ಲರ ಕಡೆಯಿಂದ ಮಾಡಿದ್ವಿ. ಅದಾದಮೇಲೆ ಪ್ರೋಗ್ರಾಮ್ ಕಂಟಿನ್ಯೂ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್, ಇವತ್ತಿನ ಒಂದು ವಿಡಿಯೋ. ಹೊಸ ವರ್ಷದ ಒಂದು ಹೊಸ ವ್ಲಾಗ್, ಒಂದು ಹೊಸ ಕಾರ್ಯಕ್ರಮ, ಎಲ್ಲ ಹೊಸದು. ಸೊ ಈ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಷ್ಟೇ. ಹೊಸ ವರ್ಷದ ಶುಭಾಶಯಗಳೆಲ್ಲ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಈಗ ನಮ್ಮ ಕಾರ್ಯಕ್ರಮ ಮುಗೀತು. ಯಾವ್ದು ಇದೀಗ ಒಂದು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಮೊದಲನೇ ದಿನ ಹೀಗೆ ಕಳೀತು. ಊಟ ಇಲ್ಲ, ನಾವು ಟೈಮ್ ಊಟ ಕೊಡಬೇಕಿತ್ತು. ಈಗ ಪ್ಯಾಕಪ್ ಮುಗೀತು. ಕ್ಯಾಮ್ರಾಮನ್ ಅವರು ಬಾಯ್ ಬಾಯ್, ಗುಡ್ ನೈಟ್. ಗಾಯಕರು ಏನಾದ್ರು ಹೇಳ್ರಿ ಗಾಯಕರೇ. ಹೌದಲ್ಲ, ಹೌದಾ, ಆಯ್ತಲ್ಲ. ಚೇತನ್ ಒಂದಿಬ್ರು ಹೊರ ಬಂದ ಆಂಕರಿಂಗ್ ಚಂದ. ಹೌದಾ, ಹರ್ಸೋವ್ರೆ ಏನ್ ಅನ್ಸ್ತು ಹೊಸ ವರ್ಷದ ಮೊದಲನೇ ದಿನ? ಯಾಕ್ರಿ ಮತ್ತೆ ಅಷ್ಟೆಲ್ಲ ಮಾಡಿ ನಿಮ್ ಕಡೆನ ಯಾರು ಅಂದಿರೋದು ನಿಮಗೀಗ? ಸೀನು
ಕ್ಯಾನ್ಸಲ್ ಮಾಡ್ಬಿಡ. ಬಾಯ್ ಬಾಯ್. ಗುಡ್ ನೈಟ್. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಈಗ ನಾವು ಏನು ಕ್ಯಾಮ್ರಾ ಇಲ್ಲ. ಏ ಕ್ಯಾಮ್ರಾ ಸ್ಟುಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕಾರ್ಯಕ್ರಮ ಮುಗ್ದಿದೆ. ಸೊ ಹೊಸ ವರ್ಷದ ಮೊದಲನೇ ದಿನ ಜನವರಿ 1, 2025. ಸೊ ಈಗ ಹೋಯ್ತು, ಗೊತ್ತೇ ಆಗ್ಲಿಲ್ಲ ಹೆಂಗ್ ಹೋಯ್ತು ಅಂತ ಹೇಳಿ. ಸೊ ಮತ್ತೆ ನಾಳೆ ಸಿಗೋಣ. ನಾಳೆ ಒಂದು ಬ್ಲಾಗ್ ನಲ್ಲಿ ಮತ್ತೆ ಇವತ್ತೇ ಸಿಕ್ಕ ಸಾಕಾಯ್ತು. ಹೇಳಿ ಸರ್. ಓಕೆ, ಬಾಯ್, ಗುಡ್ ನೈಟ್ ಹೇಳ್ಬಿಡಿ ನರ್ಸು ಸರ್. ಗುಡ್ ನೈಟ್.